ಹೊರಗೆ ಇರ್ತೀನಿ. ಆಯ್ತು ಆಯ್ತು ರಾತ್ರಿಯಿಂದ ಬಂದ್ಕೊಳ್ತೀನಿ. ಆಯ್ತು ನೀನ್ ಭಯ ಆಗಲ್ವಾ? ಭಯ ಆಗಲ್ಲ. ಮನ್ಕೊಂಡ್ವಾ? ಮಲ್ಕೊಳ್ಳಲ್ಲ. ಆಯ್ತು. ಆಯ್ತು ತಂದ್ರೆ ಮಾತ್ರ ಮನೆಕೊಡಲ್ಲ. ತಂದ್ರೆ ತರಲಿಲ್ಲ ಅಂದ್ರೆ ತರ್ಲಿಲ್ಲಂದ್ರೆ ಬಿಡೋದೇ ಇಲ್ಲ. ಫೋನು ಮಾಡ್ತಾ ಓಯ್ ಅಕ್ಕ ಆ ಥರ ನೀ ತಿಂದಿದ್ದೆ ಅದು ಮೊನ್ನೆ ತಿಂದಿದ್ದೆ. ಆ ಥರ ಅದೇನು ನಮ್ಮ ಅಪ್ಪ ಮಾಡೋದಿಲ್ಲ. ಅವ್ರ ಅಪ್ಪನೂ ಮಾಡಿಲ್ಲ. ಅದಕ್ಕೆ ಹಾಕೋ ತಾಳೆ ಪಪ್ಪಿ ಮಮ್ಮ ಮಮ್ಮ ಪಪ್ಪಿ ನಾನು ಬೇಬಿ ಪಪ್ಪಿ. ಒಟ್ನಲ್ಲಿ ನಾವು ನಾಯಿ ಫ್ಯಾಮಿಲಿ ಅಂತ ಹೇಳಿ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಆ್ಯಕ್ಚುಲಿ ತುಂಬ ದಿನ ಅಂದರೆ ಒಂದು ವೀಕ್ ಆಗೋಯ್ತು ಅಂದ್ಕೊಳ್ಳಿ. ಅಂದರೆ ನನ್ನ ಕೆಲಸ ಸ್ಟಾರ್ಟ್ ಆದಮೇಲೆ ಎಸ್ಪೆಷಲಿ ಸೆಕೆಂಡ್ ವೀಕ್ ಆಯ್ತಾ ಥರ್ಡ್ ವೀಕ್ ಫೋರ್ತ್ ವೀಕಲ್ಲಿ ಫುಲ್ ಕೆಲಸ, ವ್ಲಾಗ್ ಮಾಡೋಕ್ಕೆ ಆಯ್ತಿಲ್ಲ. ಅದ್ರಲ್ಲಿ ಬೇರೆ ಹೆಲ್ತ್ ಅಪ್ಸೆಟು. ಫಸ್ಟು ನಮ್ಮ ಹುಡುಗಂಗೆ ಕೋಲ್ಡ್ ಆಯಿತು, ಆಮೇಲೆ ನಂಗಾಯಿತು. ನಮ್ಮ ಮನೆದೇವ್ರಿಗಂತೂ 365 ದಿನವೂ ಕತ್ತು ಹಿಂಗೆ ಎಲ್ಲ ಕಡೆ ನೋವಿರುತ್ತೆ. ಸೊ ಈ ಆರೋಗ್ಯದ ಜಂಜಾಟದಲ್ಲಿ ನಾವು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಆದರೂ ಇವತ್ತು ಸಂಡೇ ಐತಲ್ಲ, ಇವನ್ ನೋಡಿ ಇವತ್ತುವೇ ನನಗೆ ವರ್ಕ್ ಐತೆ. ಆದರೂ ಟೈಮ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಟ್ಟು ಏನಾದ್ರು ಒಂದು ಸ್ಪೆಷಲ್ ತಿನ್ಸದ ಅಂತ ಅಂದ್ಕೊಂಡ್ವಿ. ಅಂದರೆ ಸ್ಪೆಷಲ್ ಅಂದರೆ ಏನು ಎಕ್ಸ್ಟ್ರಾರ್ಡಿನರಿ ಮಾಡಲ್ಲ, ಇರೋದಲ್ಲೇ ಮ್ಯಾಗಿ, ದೇಸಿ ಸ್ಟೈಲ್ ಮ್ಯಾಗಿ. ಅದು ಅಪ್ಪ ಮಗ ಮಾಡ್ತೀವಿ. ಅಪ್ಪ ಮಗ ಮಾಡ್ತಿದ್ದಾರೆ. ಇವತ್ತು ಸಂಡೇ ಸ್ಲೋ ಆಗಿ ಸ್ಟಾರ್ಟ್ ಆಗ್ತಿದೆ. 2:30 ಸ್ಟಾರ್ಟ್ ಆಗ್ತಿದೆ ನೋಡಿ. ತೋರೆ ಅದು ತಿಂಡಿ ಹಾಕಿಲ್ಲ ನಮ್ಮ ಮನೆ ದೇವ್ರು, ನಮಗೆ ಮಾಡಿ ಅಂದ್ಬಿಟ್ಟು ನಾನು ಮಾಡ್ತೀನಿ ಅಂದೆ. ಇವ್ರಿಗೆ ಹೆಂಗಂದ್ರೆ ಯಾವಾಗಾದ್ರೂ ಏನಾದ್ರು ಚೇಂಜಸ್ ಅವ್ರು ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಮೂಡ್ ಚೇಂಜ್ ಆಗ್ತದ ಅಂತೇಳಿ ಅವ್ರದ್ದು. ಅದು ಹೌದನು ಹಂಗ ಡೈಲಿ ಯಾರು ಒಂದೇ ರುಟೀನ್ ಮಾಡ್ತಿರ್ತಾರಲ್ಲ, ಅದೊಂದು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರೆ. ಸೊ ಅಪ್ಪ ಮಗ ಸೇರಿ ಮ್ಯಾಗಿ ಮಾಡ್ಲಿಕ್ಕತ್ತಾರ. ಗಲಾಟೆ ಮಾಡಿದ್ರೆ ಚಿಕ್ಕ ಮಕ್ಳ ಜೊತೆ ಸೇರ್ಕೊಂಡು ಆಟ ಆಡೋದು ಒಂದು ದೊಡ್ಡ ಟಾಸ್ಕ್ ಆದರೆ ಅಡುಗೆ ಮಾಡೋದು ಇನ್ನೊಂದು ದೊಡ್ಡ ಟಾಸ್ಕು. ಅಬ್ಬಬ್ಬಬ್ಬಬ್ಬ, ನನಗೆ 7 ಜನ್ಮ ತೋರಿಸ್ಬಿಡ ನನ್ನ ಮಗ. ನಾನೇನೋ ಬಿಲ್ಡಪ್ಪಲ್ಲಿ ಮ್ಯಾಗಿ ಮಾಡ್ತೀನಿ ಅನ್ಕೊ ಬಂದೆ, ಅವನಂತೂ ಸಾಕಾಗೋಯ್ತು ಮಾಡೋಷ್ಟರಲ್ಲಿ. ಈರುಳ್ಳಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಬಟಾಣಿ ಮತ್ತು ಟೊಮೆಟೊ. ಸೊ ಈಗ ಎಣ್ಣೆ ಕಾಯ್ತಿದೆ. ಎಣ್ಣೆ ಕಾಯ್ದ ತಕ್ಷಣ ಒಗ್ಗರಣೆ ಹಾಕ್ಬಿಟ್ಟು, ನಮಗಂತೂ ಒಬ್ಬನೇ ಮಾಡೋಕ್ಕಂತೂ ಬರಲ್ಲ. ಹುಡುಗ ಬಂದ್ಬಿಟ್ಟು ಇಲ್ಲಿ ಪಪ್ಪಿ ಕೂತಿದೆ. ಇವನು ಮರಿ ಪಪ್ಪಿ ಅಂತೆ, ಪಾಪು ಪಪ್ಪಿ. ನೀನು ಬೇಡ ಅಂದಿದ್ದೆ ಮಾಡ್ತೀಯ, ಕಳಿಸೋಗ್ಬಿಡ್ತೀನಿ ಈಗ, ಕಳಿಸೋಗ್ಬಿಡ್ತೀನಿ ಇಲ್ಲ ಬಾಯ್. ಇದು ಅಪ್ಪ ಮಗನ ಜಗಳ, ಅವ್ರಿಗೆ ಗೊತ್ತಿರಲಿಲ್ಲ ವಿಡಿಯೋ ಮಾಡ್ತಾ ಇರೋದು. ಬಾಯಿಗೆ ಒಗ್ಗರಣೆ ತಿರ್ಗಿ ಸಾಕ್ದಂಗೆ ಅದಕ್ಕೆ ಫಸ್ಟ್ ಸೀದಾ ಆನಿಯನ್ ಹಾಕ್ಬೇಕಿಲ್ಲ ಅಂದ್ರೆ ಅದು ಮ್ಯಾಗಿ ಆಗೋದಿಲ್ಲ. ಆಮೇಲೆ ಉಪ್ಪಿಟ್ಟು ಹಾಕೈತಿ. ಒಂದೇ ಒಂದು ಹಾಕಿ ನೋಡು ಫಸ್ಟು, ಬಿಸಿ ಕಾದಾಯ್ತಾ ನೋಡು. ಇಲ್ಲಿ ನಾನು ಚೀಸ್ ಮ್ಯಾಗಿ ಮಾಡ್ತೀನಿ ಅಂದಿದ್ದು ಒಂದು ನೆಪ ಅಷ್ಟೇ. ವಾರ ಪೂರ್ತಿ ಎಲ್ಲ ನಾವು ಹೊರಗಡೆ ದುಡಿದ್ರೆ ನಮ್ಮ ಮನೇಲಿ ನಮಗೆ ಅಂತ ನಮ್ಮ ಮಡದಿ ಅಂದರೆ ನಮ್ಮ ಮನೆದೇವ್ರು ದುಡಿತಿರ್ತಾರೆ. ನಮಗೆ ತಿಂಡಿ ಮಾಡೋದು, ನಮ್ಮ ಮಗಂಗೆ ತಿಂಡಿ ಬಾಕ್ಸು, ಈ ಥರ ಅವರು ತುಂಬ ಸ್ಟ್ರೆಸ್ ಆಗಿರ್ತಾರೆ. ಅದಕ್ಕೇ ನಾವು ಟ್ರೈ ಮಾಡೋದ. ಸೊ ಉಪ್ಪು ಖಾರ ಕಡಿಮೆ ಏನೇ ಆಗಿದ್ರೂ ಅವ್ರಿಗೆ ಒಂದು ಮಾಡಿಕೊಡೋದೇ ಅವ್ರಿಗೊಂದು ದೊಡ್ಡ ಖುಷಿ. ಸೊ ತಿಂತಾರೆ. ಮಾಡೋದ ನೀನು ಇದೆಯಾ ಆರಾಮಾಗಿ ಕೂತ್ಕೊ, ನಾ ಮಾಡ್ತೀನಿ, ನಾ ಮಾಡಿ ನಿಂಗೆ ಕೊಡ್ತೀನಿ ಒನ್ ಟೈಮ್ ಆದರೂ ಅಂತ ಹೇಳಿದ್ರೇ ಖುಷಿ ಅವ್ರಿಗೆ. ಸೊ ಅಷ್ಟು ಖುಷಿ ನೋಡೋದ್ರಲ್ಲಿ ನಮಗೊಂಥರ ಖುಷಿ. ಅದಕ್ಕೋಸ್ಕರನೇ ನಾನು ಈ ಥರ ಯಾವಾಗಲಾದ್ರು ಫ್ರೀ ಆದಾಗ ಮಾಡ್ತಾಯಿರ್ತೀನಿ. ಹೆಂಗೆ ನಮ್ಮನ್ನೇ ನಾವು ನಾಯಿ ಅಂತ ಸತ್ಯ ಪಪ್ಪಿ ಬಹು ಮಾಡಬೇಡ ಪಪ್ಪಿ ಅನ್ಬೇಕಂತ. ಅಡುಗೆಗೆ ಉಪ್ಪು ಖಾರ ಹುಳಿ ಹದವಾಗಿದ್ರೆ ಹೆಂಗೆ ರುಚಿ ಬರುತ್ತೋ ಹಂಗೆ ಜೀವನದಲ್ಲಿ ಖುಷಿನೂ ಇಂಪಾರ್ಟೆಂಟು. ಹೊಂದಾಣಿಕೆ ಇರಬೇಕಂದ್ರೆ ಇಬ್ಬರಲ್ಲೂ, ಗಂಡ ಹೆಂಡತಿ ಇಬ್ಬರಲ್ಲೂ ಒಂದು ಸಣ್ಣ ಜಗಳಗಳು ಬಂದರೂ ಅನುಸರಿಸ್ಕೊಂಡು ಹೋಗಬೇಕು. ಆವಾಗಲೇ ಎಂಥ ದೊಡ್ಡ ಕಷ್ಟ ಇದ್ದರೂ ಜಸ್ಟ್
ಹಿಂಗನ್ನೋಷ್ಟಲ್ಲಿ ಹೊಂಟೋಗುತ್ತೆ. ಸೊ ಈ 2 ಮಿನಿಟ್ಸ್ ಮ್ಯಾಗಿ ಇಲ್ಲ ಅಂದರೆ ನಾವು ಅಷ್ಟು ಒಗ್ಗರಣೆ ಹಾಕಿದ್ದು ಅಷ್ಟು ವೆಜಿಟೇಬಲ್ಸು ವೇಸ್ಟೇ. ಮ್ಯಾಗಿ ಮಸಾಲ. ಸೊ ಇದ್ರೊಳಗಿರೋ ಅಂಥ ಮ್ಯಾಗಿ ಮಸಾಲನೇ ಮೇನ್ ಡಿಶ್. ನಮ್ಮ ಮಗನ ಜೊತೆ ಮ್ಯಾಗಿ ಮಾಡೋಷ್ಟರಲ್ಲಿ ಆ ಮ್ಯಾಗಿಗೆ ಬೇಜಾರಾಗೋಗುತ್ತೆ. ನೀನು ಈ ರೇಂಜ್ ಮ್ಯಾಗಿ ಮಾಡ್ತಿಲ್ಲ ಅಂತ. ಇವಾಗ ಅದನ್ನು ಹಾಕಕ್ಕೆ ನಿಂತ. ಇನ್ನು ಪುನಃ ಆಫೀಸ್ ಮೇಲೆ ಹಾಕೋದು ಬಂತ. ನಮ್ಮ ಸಣ್ಣನೂ ವರ್ಕಿಂಗ್ ಇಲ್ಲಪ್ಪ. ಅದೇ ಅಲ್ಲಿ ಮ್ಯಾಗಿ ಕುದಿಯಕ್ಕೆ ಇಡೋದು, ಇಲ್ಲಿ ಬಂದು ಕೆಲಸ ಮಾಡೋದು, ಪುನಃ ಅಲ್ಲಿ ಓಡೋದು. ನಾನೇ ವರ್ಕ್ ಲೈಫ್ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್, ಜೀವನದಲ್ಲಿ ಇಷ್ಟು ಸ್ಟ್ರೆಸ್ಸು ಬೇಕಾ ಅಂತ ಅನ್ಸುತ್ತೆ. ಬಟ್ ಅನಿವಾರ್ಯತೆ ಬೇಕೇ ಬೇಕು. ಸಮ್ಟೈಮ್ಸು ನಮ್ಮ ಮನೆ ದೇವ್ರನ್ನ, ನಮ್ಮ ಹೆಂಗುಲಿನ, ನಮ್ಮನ್ನು ನಾವು ಎಲ್ಲರನ್ನೂ ನಾವು ಸಾಕಬೇಕು ಅಂದರೆ ದುಡಿಲೇಬೇಕು. ಇಲ್ಲಿ ನೋಡಿ ನಮ್ಮ ಹೆಂಗುಲಿ ಮ್ಯಾಗಿ ಮಾಡಿ ತಿನ್ನೋ ಅಂದರೆ ಹಸಿನೇ ತಿಂತಾನೆ. ತಿನ್ಬೇಡ ಕಣೋ. ಇಲ್ಲೆಲ್ಲ ಗೊಬ್ಬರ ಥರ ಎಲ್ಲ ಇಟ್ಕೊಂಡು ಹಸಿನೇ ತಿಂತವನೆ. ಏನು ತಿಂತಿದ್ಯಾ? ಏನು ತಿಂತಿದ್ಯಾ? ಮ್ಯಾಗಿ ಮಾಡಬೇಕಲ್ಲ, ಮಾಡೋದು ಬೇಡವಾ? ತಿನ್ಬೇಡ, ಹೊಟ್ಟೆ ನೋವು ಬರುತ್ತೆ. ಇನ್ನೂ ಕುದ್ದಿಲ್ಲ, ತಡಿಯೋ. ಯಾಕೋ ನಮ್ಮ ಮಗ ಎಲ್ಲ ಇದು ಮಾಡಿದ್ದಾನೀಗ. ಪೌಡ್ರ್ ಮಾಡಿಟ್ಟಿದ್ದಾನೆ. ಪೌಡ್ರ್ ಮಾಡಿಟ್ಟಿದ್ದಾನೆ. ಪೌಡ್ರ್ ಅಲ್ಲ, ಪೀಸ್ 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 ಪೀಸ್. ದೇಸಿ ಮಸಾಲ ಮ್ಯಾಗಿ. ಜಯೋ ಅದೊಂದು ಹೊಸದು ಕಲ್ತಾನೀಗ, ಹಿಂದಿ ವರ್ಡ. ಹಂಗೆ ಎಲ್ಲ ಧರ್ಮದ ಸೀರಿಯಲ್ ನೋಡ್ತೀವಿ, ಎಲ್ಲ ಧರ್ಮವನ್ನು ಏನಂತಾರೆ ಇಷ್ಟಪಡ್ತೀವಿ, ಅದಕ್ಕೆ ಎಲ್ಲ ನೋಡ್ತೀವಿ. ಈಗ ಮದ್ವೆಲಿ ಕಲ್ಯಾಣ ಮಾಡ್ಕೊತಿರ್ತೀವಲ್ಲ, ಅವಾಗ ಹೆಂಗ್ ಕೈ ಹಿಡ್ಕೊತೀವಲ್ಲ, ಹಂಗೆ ಹಿಡ್ಕೊಂಡು ನಾನು ಹಾಕೊಂಡಿದ್ದ. ನೀರು ಜಾಸ್ತಿ ಆಯ್ತಾ? ಇಲ್ಲ ಕುದಿಯೋಕೆ ಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಇದು ಮಯೋನೀಸು ನಂಗೆ ಇಷ್ಟ ಇಲ್ಲ, ಆದರೂ ಹಾಕ್ಬೇಕೀಗ. ಏನಕ್ಕೆ ಚೀಸ್ ಮ್ಯಾಗಿ ಮಾಡ್ತಾ ಇದೀವಲ್ಲ. ವಾವ್, ಮಸ್ತ್ ಅಂತೂ ಕಾಣಿಸತ್ತದ ನೋಡಲಿಕ್ಕೆ. ಬಟ್ ಇವ್ರದ್ದು ಹೆಂಗಂದ್ರೆ, ಇವ್ರು ಏನೋ ಅಡುಗೆ ಮಾಡ್ಲಿಕ್ಕೆ ಬಿಡಲಿ, ಇವ್ರಿಗೆ ನಾನೇ ಹಾಕ್ಕೊಂಡು ಹೋಗಿ ಪ್ಲೇಟ್ ಒಳಗೆ ಕೊಡ್ಬೇಕು ಅಂದರೆ ತಿನ್ನೋಕೆ ಇವ್ರಿಗೆ ಭಾಳ ಖುಷಿ ಆಗ್ತದೆ. ಸೊ ಮಾಡಿಟ್ಟು ಹೋಗ್ಯಾರ ಇಲ್ಲಿ, ಹಾಕೊಂಡು ತೊಗೊಂಡು ಬಾ ಅಂತೇಳಿ. ಮಾಡ್ರಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಈ ಕೆಲಸದ ಬ್ಯುಸಿಲಿ ಮಕ್ಳಿಗೆ ಟೈಮ್ ಕೊಡೋಕ್ಕೂ ಆಗಲ್ಲ. ಮತ್ತು ಅವ್ರು ಏನಾದ್ರು ಸಣ್ಣದು ಮಾಡಿದ್ರು ಕಿರಿಕಿರಿ ಆಯ್ತಾ ಇರ್ತದೆ. ಪಾಪ ಅವ್ರಿಗೆ ಅದೇ ಟೈಮು, ಅವ್ರಿಗೆ ಅದು ಟೈಮ್ ಪಾಸು, ಏನಾದ್ರು ಮಾಡ್ತಿರ್ಬೇಕು. ಏನು ಮಾಡ್ತಿಲ್ಲ, ಟೈಮ್ ಹಂಗೆ ನೋಡಿಲ್ಲ. ಸೊ ಕಣ್ಣು ತೆಗಿಯೋಕ್ಕಲ್ಲ, ಅಷ್ಟು ಬಿಸಿಲು ಐತೆ. ಇನ್ನು ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಜೋಬಲ್ಲಿ ನಾವು ಖರ್ಚು ಇಟ್ಕೊಳ್ಳಂಗೆ ಸನ್ಸ್ಕ್ರೀನ್ ಇಟ್ಕೊಂಡು ಓಡಾಡಬೇಕು. ಅಷ್ಟು ಬಿಸಿಲು ಸ್ಟಾರ್ಟ್ ಆಗಿದೆ. ಇವಾಗಲೇ ಎಲ್ಲ ಸುಡ್ತಾಯಿತ್ತು. ಇದು ಬಾಯಿ ಹಾಕೋ ಅಗ್ಗು 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 ಬಾಯಿ ಹಾಕಿ ತಕೊಂಡು ಓಡೋದು. ನಿಂಗೆ ಮ್ಯಾಗಿ ಬೇಡವಲ್ಲ, ನಿಂಗೆ ಫೋನ್ ಇದ್ರೆ ಸಾಕಲ್ವಾ? ಫೋನ್ ನೋಡೋರಿಗೆ ಮ್ಯಾಗಿ ಇಲ್ಲ. ಡ್ಯಾಡ ನೋಡಿ ಇಲ್ಲಿ ಫೋನ್ ನೋಡ್ತಿದ್ಯಾ? ಇಲ್ಲ ತಾನೇ? ಹುಡುಗ ನಮಗೆ ಗೊತ್ತಿಲ್ಲದೆ ಸ್ನಾನ ಮಾಡಿ ರೆಡಿ ಆಯ್ತವಡೆ. ಯಾವ ಖುಷಿಗೆ ರೆಡಿ ಆಯ್ತವಡೆ ಅಂತ ಗೊತ್ತಿಲ್ಲ, ನನಗೆ ಪ್ಲ್ಯಾನ್ ಇಲ್ಲ. ನಾನು ನೋಡ್ರೆ ಊಟ ಮಾಡ್ಬಿಟ್ಟು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅವನು ನೋಡೇ ಈ ಹೆಣ್ಮಕ್ಳು ಡ್ರೆಸ್ ಹಾಕೋತಾರಲ್ಲ ಆ ಥರ ನೋಡಿ, ಬಾಗಿಲು ಹಾಕೊಂಡು ಒಳಗಡೆ ಡ್ರೆಸ್ ಹಾಕೋತವ್ರು. ಇವಳು ಮಗನು ಅವರೇ ರೆಡಿಯಾಗಿ ಏನೋ ಮಗ ದೊಡ್ಡನಾಗ್ಬಿಟ್ಟಿದ್ಯ ನೀನೇ ಬಟ್ಟೆ ಹಾಕೊಳ್ಳೋ ಅಷ್ಟು. ಹೇಳಿ ಹೊಸದಿನಕ್ಕೆ ಹಾಕೊಂಡು ಬರ್ಬೇಕಾರೆ ಆಫೀಸಿಂದ ಮಧ್ಯಾಹ್ನ ನಮ್ಗೊಂಡು ಎರಡು ಹಾಸ್ಕೊಂತ ಬರ್ಬೇಕು ಮೊಮ್ಮಗನ್ ನಂಗೊಂಡೆ. ಯಾವ ಖುಷಿಗೆ ಏನು ಮಾತಾಡ್ತಿಲ್ವಲ್ಲ, ಏನಕ್ಕೆ ತಗೊಂಡ್ರಪ್ಪ? ನಾನು ಫಸ್ಟ್ ಅಂತೀನಿ ಯಾವ್ದಂದ್ರೆ ಸ್ಟ್ರಾಬೆರಿ ಐಸ್ ಕ್ರೀಮ್. ನಂಗೆ ಕೆಮ್ಮೈತಲ್ಲ, ಬಿಡ ಕೆಮ್ಮೈತೆ ಅಂದ್ರೆ ಬಿಡತ್ತೆ ನಂಗೆ ಮ್ಯಾಂಗೋ ಐಸ್ ಕ್ರೀಮ್ ಬಿಡತ್ತ. ನಿಮ್ಮ ಅಮ್ಮನೇ ಪ್ರಿಪೇರ್ ಮಾಡಬೇಕು ಸ್ಟ್ರಾಬೆರಿ ಚೀಸ್ ಐಸ್ ಕ್ರೀಮ್ ಅಂತ. ಅಲ್ಲಿಂದ ಹೇಳ್ತಾಳೆ
ಮಮ್ಮಗೆ ಸ್ಟ್ರಾಬೆರಿ ಚೀಸ್ ಐಸ್ ಕ್ರೀಮು, ನನಗೆ ಮ್ಯಾಂಗೋ ಐಸ್ ಕ್ರೀಮ್. ಸುಂದ್ರ ತರ್ಲಿಲ್ಲ ಅಂದ್ರೆ ಹೊರಗೆ ಕರ್ಕೊಂಡು ನಿನ್ನ. ನಾ ಹೊರಗೆ ಇರ್ತೀನಿ, ಹಾ? ಹೊರಗೆ ಇರ್ತೀನಿ. ಆಯ್ತು. ಆಯಿತು ರಾತ್ರಿಯಿಂದ ಬೆಂಗಳೂರಿಗೆ ಆಯಿತು. ನಿಮ್ ಭಯ ಆಗಲ್ವಾ? ಭಯ ಆಗಲ್ಲ. ಮನ್ಕೊಂಡ್ವಾ? ಮಲ್ಕೊಳ್ಳಲ್ಲ. ಆಯ್ತು. ಆಯ್ತು. ತಂದ್ರೆ ಮಾತ್ರ ಹೊರಗೆ ಬಿಡೋದ. ತಂದ್ರೆ ತರಲಿಲ್ಲ ಅಂದ್ರೆ ತರ್ಲಿಲ್ಲ ಅಂದ್ರೆ ಬಿಡೋದೇ ಇಲ್ಲ. ನಿಮ್ಮ ಫೋನು ಹೊಡೆದ. ಸೊ ಈಗ ಕೆಲಸ ಮುಗಿಸ್ಕೊಂಡು ಮಸಾಲೆ ಪುರಿ ತಗೋಯ್ತಾ ಇದ್ವಿ ಮನೆಗೆ. ನೋಡಿ ಸಂಡೇನೂ ಕೆಲಸ ಮಾಡ್ತೇವೆ ನಾವು. ಸೊ ಈಗ ಸಂಜೆ ನಾ ಬಂದು ಆಫೀಸಿಂದ ಬಂದು ಮಸಾಲೆ ಪುರಿ ತಂದಿದ್ರು. ನಮ್ಮ ಈ ಭೂಪತ್ ತಿನ್ನಲಿಲ್ಲ. ಈಗ ಅವನಿಗೋಸ್ಕರ ಪುನಃ ರೆಡಿಯಾಗಿ ಐಸ್ ಕ್ರೀಮ್ ಬೇಕಂತೆ. ನನಗೂ ಕೆಮ್ಮು, ಅವನಿಗೂ ಇನ್ನೂ ಹೋಗಿಲ್ಲ, ಆದರೂ ಕೇಳಲ್ಲ. ಐಸ್ ಕ್ರೀಮ್ ತಿನ್ನೋಕೆ ಕರ್ಕೊಯ್ತವನೆ. ರೆಡಿ ಆಡ್ತೀನಿ ನೋಡಿ, ಹಿಂಗೆ ರೆಡಿ ಮಾಡಿಸ್ಕೊಂಡು ಕುಣಿತಾವನೆ. ಈಗ ಕರ್ಕೊಯ್ತೀನಿ ಅಂದಿದ್ದಕ್ಕೆ ಕುಣಿತಾವನೆ. ಅಲ್ಲ ನಾಗ ಈಗ ಕರ್ಕೊಯ್ತೀನಿ ಅಂದಿದ್ದಕ್ಕೆ ಹಿಂಗೆ ಕುಣಿತಾನೆ. ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ರೊಚ್ಚ ಕೇಳ್ತಿದ್ದ. ಹೆಂಗೆ ಮುಗ್ತಾರೆ ನೋಡಿ. ಹಾಂ, ಮೀಸೆ ಎಲ್ಲ ಬೆಳ್ಕೊಂಡು ನೋಡಿ. ಹಾಂ, ತಗೊಂಡಿದ್ದು ಯಾವ್ದು ಇವನು? ಹಾಂ, ನಂದು ಎತ್ಕೊಂಡ, ಟ್ಯಾಬಲ್ ಎತ್ಕೊಂಡ. ಚೆನ್ನಾಯ್ತಾ? ಹಾಂ, ಚೆನ್ನಾಯ್ತಾ? ಪಪ್ಸ್ ಬೇಕು. ಪಪ್ಸಿಲಿಲ್ಲ. ಅಮ್ಮ ಬೇಕ್ರಿ ಅಮ್ಮ ಬೇಕ್ರಿನೆಲ್ಲ ಏನಿಲ್ಲ. ಪ್ಲೀಸ್ ಇಲ್ಲ ತಿನ್ನಿದೆ ನಿಂಗೂ ನಿನಗೆ ಇದು ಪಪ್ಸ್ ಏನೋ ಪಪ್ಸು ಅಂತ ಇಟ್ಕೊಂಡು ನೋಡಿ. ಪ್ಲೀಸ್ ಜಡ ಹಂಗೆಲ್ಲ ಹಚ್ಬೇಡ ಹಂಗೆಲ್ಲ ಬಿಡಿ ಬಿಡಿ ಮಗ ಪ್ಲೀಸ್ 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 ತಗೋಯ್ತಾ ಇದೆ. ಹಾಂ, ಏನದು ಒಂದೊಂದು ನೋಡ್ತಾರ. ಗೊತ್ತಿಲ್ಲ ಅದು ಪಪ್ಪು ಏನಂತ ಪಪ್ಪು ಅದೇನಂತ ಗೊತ್ತಿಲ್ಲ. ಗೊತ್ತೇ ಅಲ್ವಾ? ತಿನ್ನೋದು ಗೊತ್ತಾಯ್ತು. ಬಾ ನನಗೋಸ್ಕರ ಏನು ತಂದಿಲ್ಲಲ್ಲ ನೀನು, ನಿಮಗೋಸ್ಕರ ಇವನಿಗೋಸ್ಕರ ಹಿಡ್ಕೊಂಡು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಾವ್ರೆ ಹೊರಗಡೆ. ಡಯಟ್ ಮಾಡ್ತಂತೆ, ಡಯಟು. ನೀನೇ ಕರ್ಕೊಂಡು ಬಂದಿದ್ದು. ಹಾಂ, ಸಂಡೆ ಒಂದು 500 ರೂಪಾಯಿ ಖರ್ಚು ಮಾಡೋ ಮತ್ತೆ ಸಮಾಧಾನ ಇರಲ್ಲ ನಿಮಗೆ. ನಿಮ್ಮ ಮಗನ ನೋಡು. ಐ ಬಾರ. ಸೊ ಫ್ರೆಂಡ್ಸ್, ಫೈನಲಿ ನಾನು ಕರ್ಕೋಗಿ ಐಸ್ ಕ್ರೀಮ್ ತಿನ್ನಿಸಿ ಅಲ್ಲಿಂದ ಪಪ್ಸ್ ಬೇಕು ಅಂತ ಇನ್ನೊಂದು ಕಡೆ ಕರ್ಕೋಗಿ, ಅಂದರೆ ನಮ್ಮ ಫೇವ್ರೆಟ್ ಪ್ಲೇಸ್ ಇದೆ ಅಮ್ಮಾಸ್ ಅಂತ, ಆ ಬೇಕ್ರಿಲಿ ಹೋಗಿ ಪಪ್ಸ್ ಪಾರ್ಸಲ್ ತೊಗೊಂಡು ಬಂದವನೀಗ. ಅವ್ರ ಅಮ್ಮಂಗೆ ಅಲ್ಲಿ ಟೊಮೊಟೊ ಸೂಪ್ ಬೇಕಿತ್ತು, ಅದು ಸಿಗಲಿಲ್ಲ. ಸೊ ಅವ್ರ ಅಮ್ಮ ಒಂದು ಪಪ್ಸು, ವೆಜ್ ಪಪ್ಸು, ಇವನು ಪನ್ನೀರು ತಗೊಂಡು 2 ಬೇಕು ಅಂದ್ಕೊಂಡು ತೊಗೊಬಂದು ಪಾರ್ಸಲ್ ತೊಗೊಬಂದು ಈಗ ತಿಂತಾನೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿನ್ ಮೇಲೆ ಅನ್ಸಿಟ್ಟು ನನ್ನ ಮೇಲೆ ಅಲ್ಲಿಂದ ಬಿಲ್ಡಪ್ ಕೊಟ್ಟು ತಂದಲ್ಲ, ನಾನು ಬೇಕು ಬೇಕು ಪ್ಲೀಸ್ ಅಂತ ಬ್ಯಾಡ ಅನ್ನೋದನ್ನ ನೀನೇ ಇಸ್ಕೊಂಡಿದ್ದು. ನಾನೇನು ಈಗ ಫೋನ್ ಬೇಕು ಅಂದರೆ ಪಪ್ಸ್ ತಿನ್ಬೇಕು. ಹೊಡಿತೀನಿ ಪಪ್ಸ್ ತಿನ್ನು. ಅಲ್ಲೇ ತಂದಿರೋದು ಓಡೋದ. ಇವೊಂದೊಂದು ಪಪ್ಸ್ ಹೆಂಗೈತೆ ಅನ್ನೋದೊಂದು ತಲೆ ನಮಗೆ. ಒಂದು ಅದೇ ಏನ್ ತಡಿ ತೋರಿಸ್ತಾನೆ ಹಿಂಗ. ಅಲ್ಲಿ 3 ಪಪ್ಸ್ ಐತೆ ನೋಡೋಗು. ಬೇರೆ ಬೇರೆ ಐತೆ, ಯಾವ್ದು ಬೇಕಾಗ್ತವ. ಅಲ್ಲ ಬೇ ಇವನೇನು ಅದನ್ನ ಒಳ್ಳೆ ನಾವೇ ರೆಡಿ ಮಾಡಿದಿರ್ತಾರೆ. ಹಿಂಗಿರ್ಬಾರ್ದು ನಿಮ್ಮ ಮಗ ತಂದೆಗೆ ತಕ್ಕ ಮಗ. ಮದುವೆ ಆಗಿ ನಿನ್ನನ್ನು ಸಹಿಸ್ಕೊಳ್ಳೋಷ್ಟಲ್ಲ ಅಷ್ಟು ವರ್ಷ ಆಯಿತು. ಈಗ ನಿನ್ನ ಮಗ ಅವನ್ನೇನೇನು 1-2 ವರ್ಷನ, 18 ವರ್ಷ. ಹೋಪ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಮ್ಮವರೇ ನಮ್ಮನ್ನ ಬೆಳೆಸ್ಬೇಕಲ್ವ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್, ಸಿ ಯು, ಟೇಕ್ ಕೇರ್.